ರಾಷ್ಟ್ರೀಯ ಹೆದ್ದಾರಿ ಟೋಲ್ ಗೇಟ್ಗೆ ಕನ್ನಡಿಗರು ಸಡ್ಡು ಹೊಡೆದಿದ್ದಾರೆ. ಟೋಲ್ ಗೇಟ್ ವಿರುದ್ಧ ಪ್ರತ್ಯೇಕ ರಸ್ತೆ ನಿರ್ಮಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಟೋಲ್ ರಸ್ತೆಯೇ ಬೇಡ ಅಂತ ಕನ್ನಡಿಗರು ಸೆಟೆದು ನಿಂತಿರುವಂತದ್ದು. ಮಂಗಳೂರಿನ ತಲಪಾಡಿ ಟೋಲ್ ದಾಟುವುದಕ್ಕೆ ಪರ್ಯಾಯ ರಸ್ತೆ ನಿರ್ಮಾಣಕ್ಕೆ, ರಾಷ್ಟ್ರೀಯ ಹೆದ್ದಾರಿಗೆ ಪರ್ಯಾಯ ರಸ್ತೆ ನಿರ್ಮಾಣಕ್ಕೆ ಮೆಗಾ ಪ್ಲಾನ್ ಅನ್ನು ರಚನೆ ಮಾಡಲಾಗಿದ್ದು, ಸ್ಥಳೀಯರಿಗೆ ಟೋಲ್ ವಿನಾಯಿತಿ ನೀಡುವುದಕ್ಕೆ ಇದೀಗ ಕನ್ನಡಿಗರು ಸೆಡ್ಡು ಹೊಡೆದಿರುವಂತದ್ದು. ಹೀಗಾಗಿ ಪ್ರತ್ಯೇಕ ರಸ್ತೆ ನಿರ್ಮಿಸುವುದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕರ್ನಾಟಕ ಕೇರಳ ಗಡಿಭಾಗದ ತಲಪಾಡಿ ಟೋಲ್ ಗೇಟ್ ಬಳಿ ಈ ರೀತಿಯಾದಂತಹ ಘಟನೆ ನಡೆದಿದೆ. ತಲಪಾಡಿಯ ಟೋಲ್ ಗೇಟ್ನಲ್ಲಿ ವಿನಾಯಿತಿ ಕೋರಿ ಸಾಕಷ್ಟು ಹೋರಾಟಗಳು ಮಾಡಿದ್ರು ಕೂಡ ಅದಕ್ಕೆ ಬಗ್ಗದ ಟೋಲ್ ಗೇಟಿನ ವಿರುದ್ಧ ಮಂಜೇಶ್ವರ ಪಂಚಾಯತ್ ಕಡಿನಾಡ ಕನ್ನಡಿಗರು ಸಟೆದು ನಿಂತಿರುವಂಥದ್ದು. ಅವರ ಸಿಡಿದೆದ್ದ ಹೋರಾಟದ ಈಗಿನ ರೂಪುರೇಷೆಗಳೇನಿದೆ ಅದೆಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀತಾ ಇದೆ. ಬಹಳ ಲೀಗಲ್ ಪ್ರೊಸೀಜರ್ಸ್ಗಳ ಮೂಲಕವೇ ಅವರು ರಸ್ತೆ ನಿರ್ಮಾಣದ ಕಾರ್ಯಕ್ಕೆ ಇಳಿದಿದ್ದಾರೆ. ನಾನು ಈಗ ಕರ್ನಾಟಕ ಮತ್ತು ಕೇರಳದ ಕರೆಕ್ಟ್ ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್ನಲ್ಲಿ ಇದ್ದೀನಿ. ಈ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಈಗ ಅವರು ನಿಂತಂಥ ಜಾಗಗಳೇನಿದೆ, ಅವರು ನಿಂತಂಥ ಎಲ್ಲ ಕಂಪ್ಲೀಟ್ ಜಾಗಗಳು ಕೇರಳದ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಲಿಮಿಟೇಷನ್ಗೆ ಬರುವಂಥದ್ದು. ಇದೇ ದಾರಿಯಲ್ಲಿ ನಾವು ಒಂದು ಸ್ವಲ್ಪ ದೂರಕ್ಕೆ ಅಲ್ಲಿನ ಹೊಳೆ ಕಾಣ್ತಾ ಇದೆ. ಆ ಹೊಳೆಗೆ ಸೇತುವೆಯನ್ನು ಕಟ್ಟಿ ಅಲ್ಲಿಂದ ಸುಮಾರು ಒಂದು 900 ಮೀಟರ್, 900ರಿಂದ 1 ಕಿಲೋಮೀಟರ್ ಬರ್ಬೋದು ರಸ್ತೆ. ಆ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಪ್ರೊಸೀಜರ್ಗಳಿಗೆ ಸರ್ವೆಗಳಾಗಿದೆ. ಆ ಒಂದು ಕಾರ್ಯಗಳನ್ನು ಹೇಗೆ ಮುಂದೆ ಮಾಡಬೇಕು ಮತ್ತು ಯಾವ ಅನುದಾನಗಳನ್ನು ಮೀಸಲಿಟ್ಟು ಅದನ್ನು ಮಾಡಬೇಕು ಎಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ಗಳು ಆಗಿರುವಂಥದ್ದು. ಇನ್ನು ಅವರು ಭಾಳ ಲೀಗಲ್ ಆಗಿ ಅವರೊಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ನಿಮಗೆ ಒಂದು ಸರ್ವೆ ಕಲ್ಲನ್ನು ತೋರಿಸ್ತೀನಿ. ಅಡಂಗಲ್ಲು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಈ ಒಂದು ಜಾಗ ಅಂದರೆ ಈಗ ನಾನು ತೋರಿಸ್ತಾ ಇರುವಂಥ ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಎಕ್ಸಾಕ್ಟ್ ಕಲ್ಲೇನಿದೆ ಕರ್ನಾಟಕ ಮತ್ತು ಕೇರಳವನ್ನು ವಿಭಜಿಸುವಂಥ ಒಂದು ಕಲ್ಲು. ಇಲ್ಲಿ ಈ ಒಂದು ಕಲ್ಲಿನವರೆಗೂ ಕೂಡ ಕೇರಳ ಬರುತ್ತೆ, ಅಂದರೆ ಕೇರಳದ ಮಂಜೇಶ್ವರ ಗ್ರಾಮ ಪಂಚಾಯತ್ ಲಿಮಿಟ್ ಬರುತ್ತೆ. ಈ ಕಲ್ಲನ್ನು ದಾಟಿದರೆ ನಾವು ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ಹಾಗಾಗಿ ಅಲ್ಲಿಂದ ರಸ್ತೆ ಇಲ್ಲಿವರೆಗೆ ಅವರಿಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿಂದ ನಂತರ ಕರ್ನಾಟಕಕ್ಕೆ ಹೋಗೋದಾದರೆ ಆ ರಸ್ತೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಹೋದರೆ ನಾವು ಸ್ವಲ್ಪ ಮುಂದಕ್ಕೆ ಬರಬೇಕು. ಅವರ ನದಿ ಹೊಳೆಯನ್ನು ದಾಟಿದ ಬಳಿಕ ಸುಮಾರು ಒಂದು 50 ಮೀಟರ್ಗಳಷ್ಟೇ ಇರ್ಬೋದು, ಹೆಚ್ಚು ಬರಲಿಕ್ಕಿಲ್ಲ. ಹೊಳೆಯನ್ನು ದಾಟಿ 50 ಮೀಟರ್, 40ರಿಂದ 50 ಮೀಟರ್ ಅಷ್ಟೇ ಅವರು ಕೇರಳದ ಅವರಿಗೆ ಸೇರುವಂಥ ಜಾಗ ಇರುವಂಥದ್ದು. ಆ ಬಳಿಕ ಬರುವಂಥದ್ದು ಕರ್ನಾಟಕದ ಜಾಗ. ಹಾಗಾಗಿ ಕರ್ನಾಟಕದ ಜಾಗದಲ್ಲಿ ಅವರಿಗೆ ಅಷ್ಟೇನು ಕಷ್ಟದ ಕೆಲಸ ಅಲ್ಲ. ಯಾಕಂದರೆ ಇಲ್ಲಿಂದ ಅಡಂಗಲ್ಲಿರುವಂಥ ಜಾಗದಿಂದ ಕೆಲವು ಮೀಟರ್ಗಳವರೆಗೆ ಒಂದು ರಸ್ತೆ ಈಗಾಗಲೇ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆದ ಒಂದು ಕಾಂಕ್ರೀಟ್ ಮಾದರಿಯ ರಸ್ತೆ ನಿರ್ಮಾಣ ಆಗಿದೆ. ಇದೇ ರಸ್ತೆಯ ಮೂಲಕ ಕರ್ನಾಟಕದ KC ರೋಡ್, ತಲಪಾಡಿಯ KC ರೋಡ್ ಅನ್ನುವಂಥ ಪೊಸಿಷನ್ ಏನು ಬರುತ್ತೆ, ಬಹುತೇಕ ಅಲ್ಲಿಯವರೆಗೂ ಕೂಡ ಈ ರಸ್ತೆಗಳಲ್ಲಿ ವಾಹನಗಳು ಹೋಗ್ಬೋದು. ಅಂದರೆ ಭಾಳ ಹೆವಿ ವೆಹಿಕಲ್ಗಳು ಅಲ್ಲದೇ ಇದ್ದರೂ ಕೂಡ ಕಾರುಗಳಾಗಿರ್ಬೋದು, 4 ಚಕ್ರದ ವಾಹನಗಳು, ಬೇರೆ ಯಾವುದೇ ಆಟೋ ರಿಕ್ಷಾಗಳಾಗಿರ್ಬೋದು, ಎಂತಹ ವಾಹನಗಳು ಕೂಡ ಈ ಒಂದು ರಸ್ತೆಯ ಮೂಲಕ ಭಾಳ ಅದ್ಭುತವಾಗಿ ಸಾಗಬಹುದು. ಯಾಕಂದರೆ ಇದು ಟೋಲ್ ಗೇಟನ್ನು ಪಾಸ್ ಆಗದೆ ಇಲ್ಲಿ ಅವರು ನಿರ್ಮಾಣ ಮಾಡಲಿಕ್ಕೆ ಹೊರಟಂಥ ಪರ್ಯಾಯ ರಸ್ತೆಯ ಮೂಲಕ ಸಾಗುವಂಥದ್ದು. ಈಗ ಒಂದು ಹಂತಕ್ಕೆ ಅವರ ಲೀಗಲ್ ಪಾಯಿಂಟ್ ಅಲ್ಲಿ ನಾನು ಅಡಂಗಲನ್ನು ತೋರಿಸಿದೆ, ಸರ್ವೆ ಕಲ್ಲನ್ನು ತೋರಿಸಿದೆ. ಅಲ್ಲಿವರೆಗೆ ಅವರ ಮಂಜೇಶ್ವರದ ಲೀಗಲ್ ಪಾಯಿಂಟ್ ಇರುವಂಥದ್ದು. ಅಲ್ಲಿವರೆಗೆ ಅವರು ರಸ್ತೆ ನಿರ್ಮಾಣ ಮಾಡ್ತಾರೆ. ಉಳಿದ ರಸ್ತೆಯನ್ನು ಒಂದು ತಲಪಾಡಿ ಪಂಚಾಯತ್ ಮತ್ತು ಈ ಭಾಗದ ಕರ್ನಾಟಕದ ಪಂಚಾಯತ್ನವರು ಒಂದು 10-20 ಮೀಟರ್ ರಸ್ತೆಯನ್ನು, ಕನೆಕ್ಟೆಡ್ ರಸ್ತೆಯನ್ನು ಇಲ್ಲಿಗೆ ಕೊಟ್ಟರೆ ಆಯಿತು. ಮತ್ತೆ ಕಂಪ್ಲೀಟ್ ಆಗಿ ಟೋಲ್ ಗೇಟನ್ನು ಮುರಿದು ಬೇರೆ ಒಂದು ರಸ್ತೆಯ ಮೂಲಕ ಪರ್ಯಾಯವಾಗಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.